ಆಯ್ತು, ಅದನ್ನೇ ಮಾತಾಡ್ತೀವಿ. ಅದಕ್ಕೆ ಮಾತಾಡ್ತಾ ಇರ್ತಕ್ಕ, ಅದಕ್ಕೆ ಈ ಹೋರಾಟ, ಅದಕ್ಕೆ ಹೋರಾಟ. ತಾಯಿ, ನಿಮ್ ಪರವಾಗಿದ್ದೀವಿ, ನಿಮ್ ಕೈಲಿ ಮಾತಾಡಿಸ್ತೀವಿ. ನಮ್ಮೆಲ್ಲ ಆತ್ಮೀಯ ಎಲ್ಲ ರೈತ ಬಾಂಧವರೇ, ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ, ಇವತ್ತು ಪಾದಯಾತ್ರೆ ಕಾರ್ಯಕ್ರಮ ನಾವು ನಿನ್ನೆ ಮೊನ್ನೆ ಕರೆ ಕೊಟ್ಟಿದ್ದಂತದ. ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ಕಳೆದ 21 ತಿಂಗಳ ಹಿಂದೆಯೇ ನಾವು ಕೊಟ್ಟಿದ್ದೇವೆ. ಪಾದಯಾತ್ರೆಯ ಮುಖಾಂತರ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ನಾವು ಬರವಣಿಗೆಯಲ್ಲಿ ಕೊಟ್ಟು ಅವರಿಂದ ಪರ್ಮಿಷನ್ ತಗೊಂಡಿತ್ತು. ಇವತ್ತು ನಮಗೆ ಪರ್ಮಿಷನ್ ಕೊಟ್ಟಿದ್ದೀರಿ. ಪರ್ಮಿಷನ್ ಕೊಡುವಾಗ ಯಾವುದೇ ತರದ ಕಾನೂನನ್ನು ನೀವು ನೋಡ್ಲಿಲ್ವಾ? ಇವತ್ತು ಪರ್ಮಿಷನ್ ಕೊಟ್ಟ ಮೇಲೆ 2ನೇ ದಿವಸ ನಮ್ಮ ಪಾದಯಾತ್ರೆ ಇಷ್ಟೊಂದು ಜನಸಾಗರದೊಂದಿಗೆ ನುಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಬ್ಯಾರಿಕೇಡ್ ಹಾಕೋ ಮುಖಾಂತರ ನಮ್ಮನ್ನ ಈ ಹೋರಾಟವನ್ನು ಹತ್ತಿಕ್ಕಕ್ಕೆ ಬಂದಿದ್ದೀರಲ್ಲ, ದಯಮಾಡಿ ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ. ಮಾನ್ಯ ಇವತ್ತು ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಈ ಜಿಲ್ಲೆಯವರು. ಇವತ್ತು ನಾವು ಹೋರಾಟ ಜಾತ್ಯತೀತ ಜನತಾದಳು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅನೇಕ ನಮ್ಮ ವಿರೋಧ ಪಕ್ಷದವರು ನಮ್ಮ ಮಾತಾಡ್ತಕ್ಕಂಥದ್ದನ್ನ ನಾವು ಕೇಳಿದ್ದೇವೆ. ಇವತ್ತು ಪತ್ರಿಕೆಯಲ್ಲೂ ಕೂಡ ಬಂದಿದೆ. ನಾನು ಒಂದು ಮಾತನ್ನು ನಿಮ್ಗೆ ಹೇಳ್ತೇನೆ. ಇವತ್ತು ಈ ಜಿಲ್ಲೆಯಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆಗಿದ್ದು ಈ ಜಿಲ್ಲೆಯಿಂದ, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದು ಈ ಜಿಲ್ಲೆಯಿಂದ, ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥದ್ದು ಇವತ್ತು ಈ ಜಿಲ್ಲೆಯ ಜನರ ಆಶೀರ್ವಾದದಿಂದ ಮತ್ತು ಮಂಡ್ಯ ಜಿಲ್ಲೆಯ ಜನರ ಆಶೀರ್ವಾದದಿಂದ. ಇವತ್ತು ದೇವೇಗೌಡರು ಸುದೀರ್ಘವಾದ ಅವರ 70 ವರ್ಷಗಳ ರಾಜಕೀಯ ಜೀವನದಲ್ಲಿ ರೈತ ಪರವಾದ 100 ಹೋರಾಟಗಳನ್ನು ಮಾಡಿ ರೈತರಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದ ತತ್ಪರಿಣಾಮವಾಗಿ ಇವತ್ತು ತನ್ನದೇ ಆದ ಜಿಲ್ಲೆಯಲ್ಲಿ ನನಗೆ ರಾಜಕೀಯ ಸಂಪೂರ್ಣ ಅಸ್ತಿತ್ವವನ್ನು ಕೊಟ್ಟು ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿದಂತ ಜಿಲ್ಲೆಯಲ್ಲಿ ಇವತ್ತು ನನ್ನ ರೈತರು ನಾಳಬಾರದು, ನನ್ನ ರೈತರು ಇದು ಭೂಮಿಯಿಂದ ವಂಚಿತರಾಗಿ ಇವತ್ತು ಯಾವುದೇ ತೊಂದರೆಗೆ ಸಿಗಾಕಬಾರದು ಅಂತ ಹೇಳಿ ಇವತ್ತು ದೇವೇಗೌಡರು ಖುದ್ದು ಇವತ್ತು 2ನೇ ದಿನದ ಪಾದಯಾತ್ರೆಯನ್ನು ಇವತ್ತು ಉದ್ಘಾಟನೆ ಮಾಡಿ ಇವತ್ತು 2ನೇ ದಿನ ಇವತ್ತು ಇಲ್ಲಿ ನಾವು ಬಂದು ತಲುಪಿರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ನಾನು ಒಂದು ಮಾತಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಮಾತಾಡುವಾಗ ಹೇಳಿದ್ರು 80% ರೈತರು ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಈ ಭಾಗದ ಶಾಸಕರು ಇವತ್ತು ಸಚಿವರಾಗಿದ್ದಾರೆ, ಅವರು ಕೂಡ ಹೇಳಿದ್ರು 80% ಜನ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಈ 80% ಜನ ನಿಮಗೆ ಒಪ್ಪಿಗೆ ಕೊಟ್ಟಿದ್ರೆ ನಿನ್ನೆ ರಾತ್ರಿ ನೀವು ಈ ಜಮೀನಿನ ವ್ಯಾಲ್ಯೂವನ್ನ 1 ಕೋಟಿ ಜಾಸ್ತಿ ಮಾಡಿ 3 ಕೋಟಿಗೆ ಏರಿರ್ತಕ್ಕಂಥ ವಿಚಾರವಾದ್ರು ಏನು ಅನ್ನೋ ವಿಚಾರವನ್ನ ಇವತ್ತು ಅರ್ಥ ಮಾಡ್ಕೊಬೇಕು. ಈಗ ನಿಮಗೆ ಸಾಧ್ಯ ಆಗ್ಲಿಲ್ಲ, 2 ಕೋಟಿಗೆ ಏರಿದು ಇವತ್ತು 1 ಕೋಟಿ ಆಮಿಷ ತೋರಿಸಿ ಇವತ್ತು ಈ ಭೂಮಿಯನ್ನ ತಗೊಂಡು ನಾವು ಇವತ್ತು ಸಿಟಿ ಮಾಡ್ತೀವಿ ಅಂತ ಹೊರಟಿದ್ದೀರಿ. ಅಲ್ಲಿರ್ತಕ್ಕಂಥ ರೈತ ಮಹಿಳೆಯರ ಮಾತನ್ನ ಕೇಳಿ, ಅಲ್ಲಿರ್ತಕ್ಕಂಥ ನೊಂದ ರೈತರ ಮಾತನ್ನ ಕೇಳಿ. ಕಳೆದ ಸುಮಾರು 517 ದಿವಸಗಳ ಹೋರಾಟದಲ್ಲಿ ಅವರು ಒಂದೇ ದಿವಸ ಇಲ್ಲಿರ್ತಕ್ಕಂಥ ಶಾಸಕರು ಅವ್ರಿಗೆ ಅಲ್ಲಿ ಹೋಗ್ತಕ್ಕಂಥ ಆ ಜನರ ಹತ್ರ ಹೋಗಿ ಮಾತಾಡ್ತಕ್ಕಂಥ ಆ ರೈತ ಮಹಿಳೆ ಹತ್ರ ಹೋಗಿ ಮಾತಾಡ್ತಕ್ಕಂಥ ಧೈರ್ಯ ನೀವ್ ಯಾಕೆ ಮಾಡಿಲ್ಲ ಬಾಲಣ್ಣ ಅವರೇ? ಇವತ್ತು ಸಚಿವರಾಗಿದ್ದೀರಿ, ಸಚಿವರಾದಂತ ಸಂದರ್ಭದಲ್ಲಿ ಅವ್ರ ಕಷ್ಟ ಏನು ಅಂತ ಕೇಳಕ್ಕೂ ಕೂಡ ನೀವು ಹೋಗಿಲ್ಲ. ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲ್ಕಿಟ್ಟಿದೆ. ಈ ಹೋರಾಟ 100ಕ್ಕೆ 100 ನಮ್ಮ ರೈತರಿಗೆ ಹೋರಾಟದಲ್ಲಿ ಜಯ ಸಿಗೋವರೆಗೆ ಜಾತ್ಯತೀತ ಜನತಾದಳದ ಎಲ್ಲರೂ ಕೂಡ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನೋ ವಿಚಾರವನ್ನ ತೋರ್ಸೋಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ದೇವೇಗೌಡರು ಇವತ್ತು 94ನೇ ವಯಸ್ಸಲ್ಲಿ ಬಂದಂತ ಕೊಟ್ಟಂತ ಕರೆ ಇದೆಯಲ್ಲ, ಆ ಕರೆ ಇವತ್ತು ಎಂತ ಯುವಕರನ್ನು ನಾಟಿಸುವಂತ ಕರೆ, ಆ ಕರೆಗೆ ಇವತ್ತು ಹೋಗ್ಬಿಟ್ಟು ರಾಜ್ಯದಾದ್ಯಂತ ರೈತರು ಇನ್ನೂ ಕೂಡ ಹೆಚ್ಚು ಬರ್ತಕ್ಕಂಥ ಸಂದರ್ಭ ಇದೆ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳ್ತೀನಿ. ಇವತ್ತು ಕುಮಾರಣ್ಣವ್ರ ಕೂಸು ಅಂತ ಹೇಳಿದ್ರಿ, ಆಯ್ತು, ಕುಮಾರಣ್ಣವ್ರ ಕೂಸು ಅಂತ ಹೇಳಿದಿರಿ ನೀವು. ಕುಮಾರಣ್ಣವರು ಏನೇನು ಮಾತಾಡಿದ್ದಾರೆ ಇವತ್ತು ನೀವು ಸತ್ಯಶೋಧನಾ ಸಮಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ನೀವೊಬ್ಬರು ಪ್ರಮುಖ ನಾಯಕರಿದ್ದೀರಿ. ಇವತ್ತು ಕಾಂಗ್ರೆಸ್ಸಿನ ಸತ್ಯಶೋಧನೆಯ ವರದಿಯಲ್ಲಿ ಮಾನ್ಯ ಶಿವಕುಮಾರ್ ಅವರೇ ನೀವೇ ಹೇಳಿದ್ದೀರಿ, ಈ 1000 ಎಕರೆ ಬಹಳ ಉತ್ಕೃಷ್ಟವಾದ ಮಣ್ಣಿನ ಭೂಮಿ, ಇವತ್ತು ರೈತರು ಕೃಷಿ ಮಾಡೋದಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂಥ ಭೂಮಿ, ನೀರಾವರಿಯನ್ನು ಒಲವು ಇರ್ತಕ್ಕಂಥ ಭೂಮಿ, ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಕ್ಕಂಥ ಈ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೆ ಸಿಬಿಯನ್ನ ಮಾಡಕ್ ಬಿಡೋದಿಲ್ಲ. ಇವತ್ತು ಇವಾಗ ಹೇಳ್ತಕ್ಕಂಥ ಮಾತು ಇವತ್ತು ಸತ್ಯಶೋಧನಾ ವರದಿಯಲ್ಲಿ ನೀವು ಸೈನ್ ಮಾಡಿರ್ತಕ್ಕಂಥ ಪುಟದಲ್ಲಿ ಇರ್ತಕ್ಕಂಥ ವಿಚಾರವನ್ನ ಶರಣಗೌಡರಿಗೆ ಹೇಳಿದ್ರು. ಅದಕ್ಕೆ ನಾವ್ ಹೇಳ್ತೀವಿ, ಇನ್ನು ಕೆಲವೇ ದಿನ ನಾಳೆನೆ ಇವತ್ತು 13ನೇ ತಾರೀಕು ಅಧಿವೇಶನ ಇದೆ. ವಿಧಾನ ಪರಿಷತ್ತಿನಲ್ಲಿ ಬನ್ನಿ, ವಿಧಾನಸೌಧ ಒಳಗೆ ಬನ್ನಿ, ಅಲ್ಲಿ ಅಸೆಂಬ್ಲಿಯಲ್ಲಿ ನಮ್ಮ ಎಲ್ಲ ಶಾಸಕರು ಧ್ವನಿಗೂಡಿ ಇವತ್ತು ನೀವೇನು ವರದಿ ಕೊಟ್ಟಿದ್ದೀರಿ, ಕುಮಾರಣ್ಣವರು ಏನು ಹೇಳಿದ್ದಾರೆ, ದೇವೇಗೌಡರು ಏನು ಹೇಳಿದ್ದಾರೆ, ಯಾವ್ಯಾವ ಶಾಸಕರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಬಣ್ಣದ ಮಾತುಗಳನ್ನು ಆಡಿದ್ದಾರೆ, ಅವೆಲ್ಲವನ್ನು ತೆರೆದಿಟ್ಟ ಪುಸ್ತಕದಂತೆ ನಿಮ್ಮ ಮುಂದೆ ತೆರೆದಿರ್ತೀವಿ. ಈಗಲೂ ಕಾಲ ಮಿಂಚಿಲ್ಲ.
ಇವತ್ತೇನು 3 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ, ನೀವು 10 ಕೋಟಿ ಕೊಟ್ರು ಅವ್ರು ಹೇಳಿದರೆ ಆ ರೈತ ಮಹಿಳೆಯರು ರಕ್ತವನ್ನಾದ್ರೂ ಕೊಟ್ಟೆವು, ನಮ್ಮ ಪ್ರಾಣವನ್ನಾದ್ರೂ ಕೊಟ್ಟೆವು, ಭೂಮಿ ಕೊಡಲ್ಲ ಅಂತ ಹೇಳಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತಾದ್ರೂ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಈಗಲೂ ಕೂಡ ಆ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ ಹೋಗಿ ಅವರಿಗೆ ಕ್ಷಮೆ ಯಾಚಿಸುವ ಮುಖಾಂತರ ಅವ್ರ ಹೋರಾಟಕ್ಕೆ ನಾವು ಯಾವ ಬಲವಂತದಲ್ಲಿ ಭೂಮಿಯನ್ನ ಪಡೆಯಲ್ಲ ಅಂತೇಳಿ ಪದೇ ಪದೇ ನೀವೇನ್ ಪೇಪರ್ ನಲ್ಲಿ ಹೇಳ್ತೀರಿ ಅದು ಸತ್ಯ ಆಗ್ಬೇಕು ಅಂದ್ರೆ ನೀವು ಅಲ್ಲಿ ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿ ಆ ರೈತರನ್ನ ಮನವೊಲಿಸಿ ನಂತರ ನೀವೇನ್ ಬೇಕಾದ್ರೂ ಮಾಡಿ. ಅಲ್ಲಿ ಹೋಗ್ತಕ್ಕಂಥ ಧೈರ್ಯ ಕೂಡ ನಿಮ್ಮ ಪಕ್ಷದವ್ರಿಗೆ ಯಾರಿಗೂ ಇಲ್ಲ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು 16 ಬಾರಿ ಅಲ್ಲಿಗೆ ಹೋಗಿದ್ದಾರೆ, 16 ಬಾರಿ ಹೋಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ವಿಧಿ ಇಲ್ಲ, ನಾವು ಪಾದಯಾತ್ರೆ ಮುಖಾಂತರ ವಿಧಾನಸೌಧಕ್ಕೆ ಹೋಗ್ಲೇಬೇಕು ಅಂತ ಹೇಳಿ ಇವತ್ತು ಹೋಗಿ ಹೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಮುಖಾಂತರ ನಮ್ಮ ಹೋರಾಟವನ್ನು ದಿಕ್ಕಕ್ಕೆ ಈ ಜನ್ಮದಲ್ಲಿ ನಿಮಗೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಹೋರಾಟ ನಿರಂತರ ಹೋರಾಟ ಜಯ ಸಿಕ್ಕವರೆಗೂ ನಾವು ಬಿಡಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಹೋರಾಟಕ್ಕೆ ಜಯ 100ಕ್ಕೆ 100 ಸಿಕ್ಕೇ ಸಿಗ್ತದೆ ಅನ್ನೋ ವಿಚಾರವನ್ನ ಅಚಲವಾದ ವಿಶ್ವಾಸವನ್ನು ನಾವೆಲ್ಲ ಹೊಂದಿದ್ದೇವೆ. ಇಲ್ಲಿರ್ತಕ್ಕಂಥ ರೈತರು ಕೂಡ ಯಾವುದೇ ಕಾರಣಕ್ಕೆ ದುಡ್ಡುಗಿಡಬೇಡಿ. ನಮ್ಮ ಇಡೀ ಪಕ್ಷ, ಇಡೀ ನಮ್ಮ ಇರ್ತಕ್ಕಂಥ ರಾಜ್ಯದ ಎಲ್ಲ ಜನರು ನಿಮ್ ಜೊತೆ ಇದ್ದಾರೆ ಅನ್ನೋ ವಿಚಾರವನ್ನು ತೋರಿಸಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.